ನಮಸ್ತೆ, ವೆಲ್ಕಮ್ ಟು ಡುಲ್ಪೋ ಕ್ರಿಯೇಷನ್. ನಾನಿವತ್ತು ನಿಮಗೆ ದಿಢೀರಾಗಿ ಒಂದು ಗೋಧಿ ದೋಸೆನ ಹೇಗೆ ಮಾಡೋದು ಅಂತ ಒಂದು ಈಸಿ ಆಗಿರುವಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡೋಣ. ಇದಕ್ಕೆ ನಾವು ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಬೇಕು. ಅದಕ್ಕೆ ನಾವೊಂದು 3 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಅದನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ. ಒಟ್ಟಿಗೆ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ, ನಮಗೆ ಇದು ತುಂಬ ತೆಳ್ಳಗೆ ಆಗಬಾರ್ದು. ಇದನ್ನು ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಬಂದಾಗ ಹಿಟ್ಟು ಗಂಟು ಕೂಡ ಆಗೋದಿಲ್ಲ. ನಮಗೆ ಇದೊಂದು ದೋಸೆ ಹಾಕೋ ಹಾಗೆ ಒಂದು ಬ್ಯಾಟರ್ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ನೀವು ಈ ದೋಸೆ ಮಾಡುವಾಗ ಯಾವುದೇ ಥರ ಹಿಟ್ಟು ನೆನೆಸಿಡಬೇಕು ಅಥವಾ ನಿಮಗೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು ಆ ಥರ ಯಾವುದೂ ಇರೋದಿಲ್ಲ. ನೀವು ದಿಢೀರಾಗಿ ಇನ್ಸ್ಟಂಟಾಗಿ ಮಾಡುವಂಥ ದೋಸೆ ಇದು. ನಾನಿಲ್ಲಿ ಜಸ್ಟ್ ನಿಮಗೆ 3 ಟೇಬಲ್ ಸ್ಪೂನ್ ಹಾಕಿದಾಗ ನನಗೆ ಇಲ್ಲಿ 3ರಿಂದ 4 ದೋಸೆಗಳು ಬರುತ್ತೆ. ತುಂಬ ತೆಳುವಾಗಿ ಹಾಕ್ಕೊಂಡ್ರೆ ಸೊ ಈ ಥರ ನೀವು ಆದಷ್ಟು ಅದನ್ನು ಬೀಟ್ ಮಾಡ್ತಾ ಬಂದರೆ ನೀಟಾಗಿ ಬ್ಯಾಟರ್ ಬರುತ್ತೆ. ಇಲ್ಲಿ ನಮಗೆ 1/2 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು 1/2 ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನಾನೊಂದು ಮೊಟ್ಟೆನ ತೊಗೊಂಡಿದ್ದೀನಿ. ಅದನ್ನು ಡೈರೆಕ್ಟಾಗಿ ಒಡೆದ್ಬಿಟ್ಟು ಆ ಬ್ಯಾಟರ್ಗೆ ಹಾಕ್ಕೊಂಡು ಚೆನ್ನಾಗಿ ಅದು ಸೇರ್ಕೊಳ್ಳೋ ಅಷ್ಟು ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಯಾವುದೇ ಥರ ಈರುಳ್ಳಿ ಆಮೇಲೆ ಕೊತ್ತಂಬರಿ, ಕರಿಬೇವು ನಿಮಗೆ ಬೇಕಾದರೆ ನೀವು ಅಡಿಷ್ನಲ್ ಆಗಿ ಮಿಕ್ಸ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಪ್ಲೇನ್ ಆಗಿ ಮಾಡ್ತಾ ಇರೋದ್ರಿಂದ ಅದನ್ನು ಯಾವುದನ್ನು ಸೇರಿಸ್ಕೊಳ್ತಾ ಇಲ್ಲ. ಸೊ ಇವಾಗಿದು ನಮಗೆ ಆದಷ್ಟು ಬೀಟ್ ಮಾಡ್ತಾ ಮಾಡ್ತಾ ಒಂದು ಬ್ಯಾಟರ್ ಕನ್ಸಿಸ್ಟೆನ್ಸಿ ಬಂದಿದೆ, ನೀವು ನೋಡ್ಕೊಳ್ಬೋದು. ಅದು ಮೊಟ್ಟೆ ಎಲ್ಲ ನಮಗೆ ನೀಟಾಗಿ ಹಿಟ್ಟಲ್ಲಿ ಹೊಂದ್ಕೊಳ್ಳೋವರೆಗೂ ನಾವಿದ್ದ ಮಿಕ್ಸ್ ಮಾಡಬೇಕು. ಇವಾಗ ಇದು ರೆಡಿ ಆಗಿದೆ. ಇವಾಗ ನಾವು ಇಮಿಡಿಯೇಟಾಗಿ ದೋಸೆನ ಮಾಡ್ಕೊಳ್ಳೋಣ. ಒಂದು ಕಾದಿರೋ ಹಂಚಿಗೆ ನಾವು ದೋಸೆನ ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ. ನಿಮಗೆ ತುಂಬ ರೋಸ್ಟೆಡ್ ಆಗಿ ಕ್ರಿಸ್ಪಿಯಾಗಿ ಬೇಕು ಅಂದರೆ ಓವರಾಗಿ ನೀವು ಇದನ್ನ ರೋಸ್ಟ್ ಮಾಡ್ಕೊಳ್ಬೋದು. ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಬೇಗನೆ ನೀವು ತೊಗೊಳ್ಬೋದು. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಎಷ್ಟು ಸಖತ್ತಾಗಿ ನಮಗೆ ದೋಸೆ ಆಗಿದೆ ಅಂತ. ಸೊ ನಾನು ಪ್ರತಿ ಸಾರಿನೂ ಈ ದೋಸೆಗಳನ್ನ ಮಾಡುವಾಗ ಒಂದೊಂದು ನೆಕ್ಸ್ಟ್ ದೋಸೆಗೂ ಕೂಡ ನೀರನ್ನು ಹಾಕಿಬಿಟ್ಟು ನಾನು ಮಾಡ್ತೀನಿ. ಯಾಕೆಂದರೆ ಹಂಚು ತುಂಬ ಕಾದಿದ್ರೆ ದೋಸೆ ತಿರ್ಗೋದಿಲ್ಲ. ಸೊ ನೋಡಿ, ಇದೇ ಥರ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ನಿಮಗೆ ಹೇಗೆ ಅನ್ನಿಸ್ತು ಎಕ್ಸ್ಪೀರಿಯನ್ಸ್ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡುವಂಥ ರೆಸಿಪೀಸ್ನ ನಾನು ತೋರಿಸ್ತಾ ಇರ್ತೀನಿ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.